ನಿನ್ನೆ ರಾತ್ರಿ ಎಲ್ಲಿದ್ದೆ? ಇವಾಗ ಬರ್ತಾ ಇದ್ಯಾ? ಏನ್ ವಿಷಯ? ಅದು ಸಿಸ್, ನಿನ್ನೆ ರಾತ್ರಿ ಫ್ರೆಂಡ್ ಮನೆಗೆ ಹೋಗಿದ್ದೆ. ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಮರ್ತ್ಬಿಟ್ಟೆ. ದೃಷ್ಟಿ ಚಿಕ್ಕಮೋರೆ ಬಿಟ್ಬಿಡಿ ಚಿಕ್ಕಮೋರೆ, ತಪ್ಪಾಯ್ತು ಚಿಕ್ಕಮೋರೆ. ದಮ್ಮಯ್ಯ ಅಂತೀನಿ ಚಿಕ್ಕಮೋರೆ, ಬಿಟ್ಬಿಡಿ. ತಪ್ಪಾಯ್ತಾ? ಇವತ್ತಿನ ದಿನ ನಿನ್ ಜೀವನ ಪರ್ಯಂತ ಮರಿಬಾರ್ದು. ಹಾಗ್ ಮಾಡ್ತೀನಿ. ಬಾ ಚಿಕ್ಕಮೋರೆ, ನಡಿ ಬಾರೋ. ಚಿಕ್ಕಮೋರೆ ನಿಂತ್ಕೋ. ದೃಷ್ಟಿ ಎಲ್ಲಿದ್ಯಾ? ದೃಷ್ಟಿ ನಿನ್ಗೆ ಮಾಡ್ತೀನಿರು. ಚಿಕ್ಕಮೋರೆ ದೃಷ್ಟಿ ಬಾರೆ. ದೃಷ್ಟಿ ಚಿಕ್ಕಮೋರೆ ಬಿಟ್ಬಿಡಿ ಚಿಕ್ಕಮೋರೆ, ನಿಮ್ ದಮ್ಮಯ್ಯ ಅಂತೀನಿ. ಏನ್ ಮಾಡ್ತಿದ್ದೀರಾ ನೀವು? ನಿನ್ ಕಂತ್ರಿ ಬುದ್ಧಿನ ನಿನ್ ತಮ್ಮಂಗೋ ಹೇಳ್ಕೊಟ್ಯಾ? ನಿನ್ ವಂಶನೇ ಹಾಳು ಮಾಡೋ ವಂಶನ ಏನು? ನನ್ ಕುಟುಂಬದ ಬಗ್ಗೆ ಮಾತಾಡ್ಬೇಡಿ. ಹಾಗೆ ಸ್ವಲ್ಪ ನಿಧಾನಕ್ಕೆ ಮಾತಾಡಿ. ಟೈಮ್ ಇನ್ನು 5:15. ಮಲ್ಗಿರೋರು ಮಲ್ಗೆ ಇದ್ದಾರೆ. ಹೇ ಇಡಿಯಟ್, ಬೇರೆಯವ್ರು ಮಲ್ಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ಇಷ್ಟೊತ್ತು ನಿನ್ ತಮ್ಮನ್ ದೆಸೆಯಿಂದ ನಾನು ಪಾರ್ಕಿಂಗ್ ಅಲ್ಲೇ ಲಾಕ್ ಆಗಿದ್ದೆ. ಇಡೀ ರಾತ್ರಿ ಆ ಕತ್ಲೆ ಕೋಣೆಲೆ ಕಳ್ದಿದ್ದೀನಿ. ಇದಕ್ಕೇನ್ ಹೇಳ್ತೀಯ? ರಾಜ, ಚಿಕ್ಕಮ್ಮವ್ರು ಏನೋ ಹೇಳ್ತಿದ್ದಾರೆ, ಅದ್ ನಿಜಾನಾ? ಏನಾಯ್ತು ಅಂದ್ರೆ ಅವನನ್ನ ಏನ ಕೇಳ್ತೀಯಾ? ನಾನ್ ಹೇಳ್ತೀನಿ ಕೇಳು. ನಿನ್ ಇಡೀ ಕುಟುಂಬ ಜಿಗಣೆ ವಂಶದ್ದು. ಎಲ್ರ ರಕ್ತ ಹೀರಕ್ಕೆ ನಿಂತಿದ್ದೀರಾ ನೀವು. ಯಾವತ್ತು ನಿಮ್ ದರಿದ್ರ ಫ್ಯಾಮಿಲಿ ಇಲ್ಲಿ ಬಂದು ಒಕ್ಕರ್ಸ್ಕೊತೋ ಅವತ್ತಿಂದ ನಮ್ ಫ್ಯಾಮಿಲಿಲಿ ನಡಿಬಾರ್ದ ಘಟನೆಗಳೆಲ್ಲ ನಡೀತಾ ಇದೆ. ನಮ್ ಜೀವನನೇ ನರ್ಕ ಆಗ್ತಿದೆ. ಹಾಳಾದ್ ನಿಮ್ ಫ್ಯಾಮಿಲಿಯಿಂದ. ಚಿಕ್ಕಮ್ಮೋರೆ, ನನ್ ಕುಟುಂಬದ ಬಗ್ಗೆ ಮಾತಾಡ್ಬೇಡಿ. ಇಷ್ಟಕ್ಕೂ ರಾಜ ಅಲ್ಲಿ ನಿಮ್ಮನ್ನ ಕೂಡ್ ಹಾಕಿದ್ದ ಅನ್ನೋದಕ್ಕೆ ಸಾಕ್ಷಿ ಏನಿದೆ ನಿಮ್ ಹತ್ರ? ನನ್ ತಮ್ಮನ ಮೇಲಿನ ಕೋಪಕ್ಕೆ ನೀವು ಸುಳ್ಳು ಹೇಳ್ತಿರ್ಬೋದಲ್ಲ. ಶಾಬಾಷ್, ಸರಿಯಾಗಿ ಹೇಳ್ದೆ ಕಣೆ. ನೀನೊಬ್ಳು ದೊಡ್ಡ ಜಡ್ಜು. ಸಾಕ್ಷಿ ಪುರಾವೆ ಇಲ್ದೆ ಏನು ನಂಬೋದೇ ಇಲ್ಲ ಅಲ್ವಾ? ನಿನ್ ತಮ್ಮ ನನ್ನ ಅಲ್ಲಿ ಕೂಡ್ ಹಾಕ್ದೆ ಇದ್ದಿದ್ರೆ ನಾನ್ ಅಲ್ಲಿದ್ದೆ ಅಂತ ಇವನಿಗೆ ಹೇಗೆ ಗೊತ್ತಾಗ್ತಿತ್ತು? ಇಷ್ಟು ಬೆಳಗ್ಗೆ ಪಾರ್ಕಿಂಗ್ ಬಾಗಿಲು ತೆಗೆದಕ್ಕೆ ಇವನ್ ಯಾಕೆ ಬಂದ? ಬಾಗಿಲು ತೆಗಿತಿದ್ದಂಗೆ ಕಳ್ಳನ್ ತರ ಓಡ್ ಹೋಗಕ್ ಹೋದ. ಯಾಕೆ ಕೇಳೋ ಅವ್ನ? ರಾಜ, ಸತ್ಯ ಹೇಳು, ಏನಾಯ್ತು? ನೀನ್ ಇಂಥ ಕೆಲ್ಸ ಮಾಡಲ್ಲ ಅಂತ ನನಗ್ ಗೊತ್ತು. ಏನ್ ನಡೀತು ಅಂತ ಹೇಳು. ಅಕ್ಕ, ಕ್ಷಮಿಸ್ಬಿಡಕ್ಕ. ಅದು ಅಮ್ಮ, ಅಮ್ಮ, ರಾಜ ಅಲ್ಲ ನಿನ್ನ ಕೂಡಾಕಿದ್ದು, ನಾನು. ಬಬ್ಲು, ಮುಚ್ಚ ಬಾಯಿ. ಈ ಭಿಕಾರಿಗಳನ್ನ ಸೇವ್ ಮಾಡೋದಿಕ್ಕೆ ತಪ್ಪನ್ನ ನಿನ್ ಮೇಲೆ ಹಾಕೋತಿದ್ಯಾ? ನನ್ನ ಕೂಡ ಹಾಕು ಅಂತ ಹೇಳ್ಕೊಟ್ಟಿದ್ ಇವನೇ ತಾನೆ? ಈ ಹಾಳದವನು ನಿನ್ ತಲೆ ಕೆಡ್ಸಿ ನನ್ನ ಕೂಡ ಹಾಕೋದಕ್ ಹೇಳದ್ನ? ಚಿಕ್ಕಮ್ಮೋರೆ, ನನ್ ತಮ್ಮನ್ಗೆ ಅಂಥ ಬುದ್ಧಿ ಇಲ್ಲ. ಏನ್ ನಿನ್ ತಮ್ಮ ದೊಡ್ಡ ಸತ್ಯ ಹರಿಶ್ಚಂದ್ರ? ಸತ್ಯದ ಮಾರ್ಗದಲ್ಲೇ ನಡೀತಾನ ನೋಡು. ಹೌದು, ನನ್ ತಮ್ಮ ಸತ್ಯ ಹರಿಶ್ಚಂದ್ರನೇ. ಅವನು ತಪ್ಪು ಮಾಡಲ್ಲ. ನಿಮ್ ಹಾಗೆ ಯಾರನ್ನು ನೋಯಿಸೋ ಕೆಲ್ಸ ಮಾಡಲ್ಲ ಅವನು. ಏನೇ ಹೇಳ್ತಿದ್ಯಾ ನೀನು? ನಾನ್ ಯಾರನ್ನೇ ನೋಯಿಸಿದೀನಿ? ಏನೇ ಮಾಡಿದೀನಿ? ಸಾಕ್ ಸುಮ್ನಿರಿ. ಬಿಚ್ಚಿಟ್ರೆ ಊರ್ ತುಂಬಾ ಆಗೋಷ್ಟಿದೆ ನಿಮ್ ಕತೆಗಳು. ನನ್ ಗಂಡ
ನಿಮ್ ಸ್ವಂತ ತಮ್ಮನ್ನೇ ಜೈಲ್ಗೆ ಹಾಕ್ಸಿದ ಸತ್ಯ ನನಗೆ ಗೊತ್ತಿಲ್ಲ ಅನ್ಕೊಂಡ್ರ? ದೃಷ್ಟಿ, ನಿಲ್ಸಿ. ಅಯ್ಯಯ್ಯೋ, ಅಮ್ಮ ಇರೋದ್ ನಾನ್ ನೋಡ್ಲೇ ಇಲ್ವಲ್ಲ. ಇಲ್ದೇ ಇದ್ದಿದ್ರೆ ನಾನ್ ಚಿಕ್ಕಮ್ಮವ್ರ ಬಗ್ಗೆ ಹಾಗೆ ಮಾತಾಡ್ತಾನೆ ಇರ್ಲಿಲ್ಲ. ಎಂಥ ಕೆಲಸ ಮಾಡ್ಬಿಟ್ಟೆ ನಾನು. ಅಜ್ಜಿ, ಸಾರಿ ಅಜ್ಜಿ, ಅಮ್ಮನ್ನ ನಾನ್ ಕೂಡ ಹಾಕಿದ್ದು, ರಾಜ ಅಲ್ಲ. ಇದ್ರಲ್ಲಿ ರಾಜನ್ ತಪ್ಪು ಏನೂ ಇಲ್ಲ ಅಜ್ಜಿ. ಅವನು ಅಮ್ಮನ ಈ ರೀತಿ ಕುಡಕದ್ ಬೇಡ ಅಂದ, ಆದ್ರೆ ನಾನೇ ಅವನಿಗೆ ಬಲವಂತ ಮಾಡ್ದೆ. ಯಾಕೆ ಹಾಗೆ ಕೂಡಾಕ್ತೆ? ರಾಜ ಯಾವಾಗ ಮನೆಗ್ ಬಂದ್ರು ಅಮ್ಮ ಅವನಿಗೆ ಆಚೆ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಕೋಪ ಬಂದು ಹಂಗ್ ಮಾಡಿದ್ದೆ. ಬಬ್ಲು, ದೊಡ್ಡವ್ರ ಜೊತೆ ಈ ತರ ಹುಡುಗಾಟ ಮಾಡೋದು ಸರಿಯಲ್ಲ. ಮಕ್ಕಳು ಮಕ್ಕಳಾಗೇ ಇರ್ಬೇಕು. ಅದರಲ್ಲೂ ಹೆತ್ತಮ್ಮನ್ಗೆ ಯಾವತ್ತೂ ಅಯ್ಯೋ ಅನ್ಸ್ಬಾರ್ದು. ಈ ಸಲ ಕ್ಷಮಿಸಿದೀನಿ, ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಶಿಕ್ಷೆ ಕೊಡ್ತೀನಿ. ನೀನು ಹೋಗಪ್ಪ. ಸರಿ ಅಮ್ಮ. ಎಲ್ಲಿಗೆ ಹೊರಟೆ ದೃಷ್ಟಿ? ನಾನ್ ನಿನಗೆ ಹೋಗು ಅಂತ ಹೇಳೇ ಇಲ್ಲ. ಶರಾವತಿ, ನಿನ್ನ ಹೆಸರು ತಗೊಂಡ? ಅಮ್ಮ, ರಾಜ ಬಂದು ಡೋರ್ ತೆಗ್ದ, ಅದಕ್ಕೆ ನಾನು ಅವನೇ ಇರ್ಬೋದು ಅಂತ ಅನ್ಕೊಂಡೆ ಅಷ್ಟೆ. ಬಬ್ಲು ತಪ್ಪು ಒಪ್ಕೊಂಡ, ರಾಜ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತು. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ದೃಷ್ಟಿ ಏನ್ ಹೇಳಿದ್ಲು ಅದನ್ನ ನಾನು ಕೇಳಿಸ್ಕೊಂಡೆ. ದೃಷ್ಟಿ, ಶರಾವತಿನೇ ನನ್ನ ಮಗನ ಜೈಲಿಗೆ ಕಳಿಸಿದ್ದು ಅಂತ ಹೇಳಿದ್ಯಲ್ಲ, ಯಾವ ಆಧಾರದ ಮೇಲೆ ಶರು ಮೇಲೆ ಈ ಆರೋಪ ಮಾಡ್ತಿದ್ಯಾ ನೀನು? ಸತ್ಯ, ಬ್ರೋ ಇವತ್ತು ಮನೇಲಿ ಇರ್ಲಿಲ್ಲ. ಇದ್ದಿದ್ರೆ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ನನ್ನೇ ಕಾಯ್ತಾ ಕೂತ್ ಬಿಡ್ತಿದ್ನೇನೋ. ನನ್ ಬಜರಂಗಿ ಜೊತೆ ಇದ್ದೆ ಅಂತ ಹೇಳೋದಕ್ಕೂ ಆಗ್ತಿರ್ಲಿಲ್ಲ, ಬಿಡೋದಕ್ಕೂ. ಸಿಸ್, ನೀನಾ? ನನ್ ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ಯಾಕೆ ಹೆದರ್ಕೊಂಡೆ? ಕಳ್ತನ ಸಿಗ್ಬೀಳುತ್ತೆ ಅಂತನಾ? ವಾಟ್? ಕಳ್ತನ? ನಿನ್ನೆ ರಾತ್ರಿ ಎಲ್ಲಿದ್ದೆ? ಇವಾಗ ಬರ್ತಾ ಇದ್ಯಾ? ಏನ್ ವಿಷಯ? ಅದು ಸಿಸ್, ನಿನ್ನೆ ರಾತ್ರಿ ಫ್ರೆಂಡ್ ಮನೆಗೆ ಹೋಗಿದ್ದೆ. ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ, ಮರ್ತ್ಬಿಟ್ಟೆ. ಇದೆಲ್ಲ ಕತೆನ ತತ್ತಿನ ಮುಂದೆ ಹೇಳು, ನನ್ ಮುಂದೆ ಅಲ್ಲ. ನಿಜ ಹೇಳು, ಎಲ್ಲಿ ಹೋಗಿದ್ದೆ? ಸಿಸ್, ನನ್ ಕತೆ ಹೊಡಿತಾ ಇಲ್ಲ, ನಾನ್ ನಿಜಾನೇ ಹೇಳ್ತಿರೋದು. ನೋಡು ನೇತ್ರ,
ನೀನ್ ದಾರಿ ತಪ್ತಾ ಇದೀಯ ಅಂತ ನನ್ಗೆ ಅನಿಸ್ತಾ ಇದೆ. ನೀನ್ ಆಡಿದ ಆಟ ಅನ್ನೋ ಹಾಗೆ ಮನ್ಸಿಗೆ ಬಂದಿದ್ದೆಲ್ಲ ಕೆಲಸ ಮಾಡ್ಬೇಡ. ಯಾಕೆ ಸಿಸ್ ಅಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನಾನೇನ್ ಮಾಡ್ಬಾರ್ದು ಕೆಲ್ಸ ಏನ್ ಮಾಡಿಲ್ಲ. ಮನೆ ಮರ್ಯಾದೆ ಹೋಗೋ ಕೆಲ್ಸನೂ ನಾನ್ ಮಾಡಲ್ಲ. ತಲೆ ಕೆಡ್ಸ್ಕೋಬೇಡ. ನೇತ್ರ ಪ್ಲೀಸ್ ಸಿಸ್, ನನ್ಗೆ 18 ದಾಟಾಗಿದೆ. ನನಗೂ ಮೆಚೂರಿಟಿ ಇದೆ. ಎಲ್ರು ನನ್ಗೆ ಬುದ್ಧಿ ಹೇಳೋದಕ್ ಬರ್ಬೇಡಿ. ಉತ್ತರಕ್ಕೋಸ್ಕರ ಕಾಯ್ತಾ ಇದ್ದೀನಿ ದೃಷ್ಟಿ. ಅಮ್ಮ, ಅದು ನಾನು ಯಾವ ಆರೋಪನೂ ನಿನ್ಮೇಲೆ ಹಾಕೋಬೇಡ. ಬಾಯ್ ತಪ್ಪಿ ಹೇಳ್ದೆ ಅಂತಾನು ಹೇಳ್ಬೇಡ. ಯಾಕಂದ್ರೆ ಬಾಯ್ ತಪ್ಪಿ ನೀನಿಂತ ಆರೋಪ ಮಾಡೋಳಲ್ಲ. ಸೀದಾ ವಿಷಯಕ್ಕೆ ಬಾ ದೃಷ್ಟಿ. ನೀನು ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ದತ್ತನ್ನ ಶರಾವತಿನೇ ಅರೆಸ್ಟ್ ಮಾಡಿಸಿದ್ಲು ಅಂತ ಹೇಳಿದ್ದೆ? ಇವಳು ಹೆದರ್ಕೋತಿದ್ದಾಳೆ. ಅಂದ್ರೆ ಇವಳು ಸತ್ಯ ಬಾಯ್ ಬಿಡಲ್ಲ. ಕೇಳಮ್ಮ, ಇವಳ ಅಸಲಿ ಎತ್ತು ಇವಾಗ ಹೊರಗಡೆ ಬರ್ತಿದೆ. ನಮ್ಮ ಮೇಲೆ ಇವಳು ಎಷ್ಟು ದ್ವೇಷ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾಗ್ತಿದ್ಯಲ್ಲ. ಕೇಳು. ನನ್ಗೆ ಯಾರ ಮೇಲೂ ದ್ವೇಷ ಇಲ್ಲ ಅಮ್ಮ. ಚಿಕ್ಕಮ್ಮವ್ರ ವಿರುದ್ಧ ಸಾಕ್ಷಿ ಇಲ್ಲದೆ ನಾನು ಈ ಆರೋಪ ಮಾಡ್ತಿಲ್ಲ. ನನ್ ಗಂಡನ ಚಿಕ್ಕಮ್ಮವರೇ ಅರೆಸ್ಟ್ ಮಾಡಿಸಿದ್ದು ಅಂತ ಹೇಳೋದಿಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಅದಕ್ಕೆ ನಾನು ಹಾಗೆ ಹೇಳ್ದೆ. ಹೇಳಲ್ಲ ಅನ್ಕೊಂಡ್ರೆ ಹೇಳೇ ಬಿಟ್ರ ಇವಳು. ಇಷ್ಟೊಂದು ಕೊಬ್ಬ ಇವಳಿಗೆ. ದೃಷ್ಟಿ, ಯಾರೋ ಹೇಳಿದ್ರು ಅಂತ ಆರೋಪ ಮಾಡೋದು ಎಷ್ಟು ಸರಿ? ಬಳ್ಳಾರಿಲಿ ದತ್ತನ್ ಕಂಡ್ರೆ ಆಗದೆ ಇರೋರು ದತ್ತನ್ ಬಗ್ಗೆ 100 ಸುಳ್ಳುಗಳನ್ನ ಹೇಳ್ತಾರೆ. ಅದನ್ನ ಸತ್ಯ ಅಂತ ಹೇಗೆ ಒಪ್ಪಕ್ಕಾಗುತ್ತಾ ಹೇಳು? ಕರೆಕ್ಟ್ ಅಮ್ಮ, ಕರೆಕ್ಟ್ ಆಗಿ ಹೇಳ್ದೆ. ಯಾರೋ ಏನೋ ಹೇಳಿದ್ರು ಅಂತ ಇವಳು ನನ್ ಬಗ್ಗೆ ಮಾತಾಡ್ತಿದ್ದಾಳೆ. ನಾನು ಮಾತಾಡುವಾಗ ಮಧ್ಯ ಮಾತಾಡ್ಬೇಡ ಶರು. ಯಾರು ಹೇಳಿದ್ರು? ಯಾಕೆ ಹೇಳಿದ್ರು ದೃಷ್ಟಿ? ಅವ್ರು ಹಾಗೆ ಹೇಳೋದಕ್ಕೆ ಕಾರಣ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅದನ್ನ ನೀನು ಸಾಬೀತು ಮಾಡ್ಲೇಬೇಕು ದೃಷ್ಟಿ. ಅಮ್ಮ, ಅದು ನಾನು ಮತ್ತೆ ನನ್ನ ಮಗ ದತ್ತ ಬಳ್ಳಾರಿಗೆ ನ್ಯಾಯ ಹೇಳೋರು. ಅಂಥದ್ರಲ್ಲಿ ನಮ್ಮನೇನೆ ಅನ್ಯಾಯ ನಡೀತಿದೆ ಅಂತ ಗೊತ್ತಾದಾಗ ನಾನ್ ಸುಮ್ಮನೆ ಇರೋದು ತಪ್ಪಾಗುತ್ತೆ. ಅದ್ರಲ್ಲೂ ನನ್ನ ಮಗನಿಗೆ ನನ್ನ ಮಗಳೇ ತೊಂದರೆ ಮಾಡಿದಾಳೆ ಅಂತ ಗೊತ್ತಾದ್ಮೇಲೆ ನಾನ್ ಸುಮ್ಮನೆ ಇರೋಕ್ಕಾಗಲ್ಲ. ಇದ್ರ ಬಗ್ಗೆ ಪಂಚಾಯ್ತಿ ಆಗ್ಲೇಬೇಕು. ಶರಾವತಿ, ನಿನ್ಮೇಲ್ ಬಂದಿರೋ ಆರೋಪನ ತಪ್ಪು ಅಂತ ನಿನ್ನನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನೀನ್ ಏನ್ ತಯಾರಿ ಮಾಡ್ಕೋಬೇಕೋ ಅದನ್ನ ಮಾಡ್ಕೊ. ದೃಷ್ಟಿ, ಸಾಕ್ಷಿನ ಕರ್ಸು. ಈ ಮನೇಲೆ ಈ ಕೇಸ್ನ ವಿಚಾರಣೆ ನಡೆಯುತ್ತೆ. ಅಮ್ಮ, ಅದು ಈ ಹಬ್ಬಕ್ಕ ನಿರ್ಧಾರ ಮಾಡಿ ಆಯ್ತು. ಅದನ್ನ ಬದಲಾಯಿಸೋ ಮಾತೇ ಇಲ್ಲ.